ಅಕ್ರಮ ಮರಳುಗಾರಿಕೆಯನ್ನ ಪ್ರಶ್ನಿಸಿದ್ದಕ್ಕೆ ಅದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹ ಮಾಡಿದಂತಹ ದೇವದುರ್ಗ ಶಾಸಕಿ ಕರೆಮ್ಮ ನಾಯ್ಕ್ ಅವರ ಮೇಲೆ ಈಗಾಗಲೇ ಬೆದರಿಕೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸ್ವತಃ ಶಾಸಕಿ ನಮ್ಮ ಜೊತೆಲಿದ್ದಾರೆ. ಏನೆಲ್ಲ ಆರೋಪ ಬಂತು, ಏನೆಲ್ಲ ಬೆದರಿಕೆ ಕರೆಗಳು ಬಂತು, ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಇನ್ನು ಮುನ್ನುಗ್ತಿದ್ದಾರೆ ಅನ್ನುವಂಥದ್ದನ್ನು ನೇರವಾಗಿ ಕೇಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಒಂದು ವಿಚಾರ ಶಾಕಿಂಗ್ ವಿಚಾರ. ಸಾಕಷ್ಟು ವಿಚಾರಗಳು ಈಗಾಗಲೇ ನಡೀತಾ ಇರುವಂಥದ್ದು ರಾಜ್ಯದಲ್ಲಿ. ನಾರ್ಮಲ್ ಆಗಿ ಏನು ಅಧಿಕಾರಿಗಳ ಮೇಲೆ ದರ್ಪ ಅದೆಲ್ಲ ಆಯಿತು. ಈಗ ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಾದಂಥ ಒಂದು ದೌರ್ಜನ್ಯ ನಡೀತಾ ಇರುವಂಥದ್ದು, ಏನು ಅವ್ಯವಹಾರ ಅಥವಾ ಅಕ್ರಮ ನಡೀತಿದೆ ಅದನ್ನು ಪ್ರಶ್ನಿಸಿದ್ದಕ್ಕೆ ಈ ರೀತಿಯಾದಂಥದ್ದು ಏನು ಹೇಳ್ತೀರಿ ಮೇಡಮ್? ಇಲ್ಲಿ ಏನಾಗಿದೆ, ಅಕ್ರಮ ಮರಳು ದಂಧೆಕೋರರು, ಮಟ್ಟಕ ಬುಕ್ಕಿಗಳು, ಮತ್ತು ಇಲ್ಲಿ ಅಕ್ರಮ ಮದ್ಯ ಮಾರಾಟ ಆಗೋದು, ಮತ್ತು ಕಳ್ಳತನದ ಕೇಸ್ಗಳು, ಈ ಥರ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ನಡೆಯೋದ್ರಿಂದ ಇದನ್ನು ನಾನು ಪ್ರಶ್ನೆ ಮಾಡ್ಕೊಂಡು ಬಂದೀನಿ ಗೆದ್ದಾಗ್ಲಿಂದನೂ. ಈಗ ಕೂಡ ಅವರು ನೀನು ಯಾಕೆ ಕ್ವಶನ್ ಮಾಡ್ತಿದ್ದಿ ಅನ್ನೋಂಥ ಒಂದು ವಿಷಯ ಇಟ್ಕೊಂಡು ಕೂಡ ಸಾಕಷ್ಟು ಬೆದರಿಕೆಗಳನ್ನು ನನಗೆ ಒಡ್ತಾರ. ಇಂಥ ಒಂದು ಪ್ರಕರಣ ನಡೆದದ್ದು ನಿಜವಾಗ್ಲೂ ಆತಂಕ ಸೃಷ್ಟಿ ಮಾಡ್ತದೆ ನಮಗೂ ಕೂಡ. ರಾಜ್ಯದಲ್ಲಿ ಯಾವುದೇ ಮಹಿಳೆಯರಿಗೆ ಆಗಲಿ ಸಾಮಾನ್ಯರಿಗೆ ಒಂದು ಭದ್ರತೆ, ಒಂದು ರಕ್ಷಣೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮಲ್ಲಿ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ರಾತ್ರಿ ಆದರೂ ಸಾಕು JCP ಟಿಪ್ಪರ್ಗಳು ಕೂಡ ಅವೆಲ್ಲ ಮರಳು ತುಂಬಿಕೊಂಡು ಬಂದು ಎದುರಿಸ್ತಾರೆ. ನಾವು ರಾತ್ರಿ ಎಲ್ಲ ಅಡ್ಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಂಗಾಗಿ ಇವತ್ತು ಪೊಲೀಸ್ ಕಾಲೋನಿಯಲ್ಲೇ ನನ್ನ ಮನೆ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳದ್ದು ಕೂಡ ಅವ್ರಿಗೆ ಭಯ ಇಲ್ದಂಗೆ ಬಂದು ನೀವು ಯಾಕೆ ಅಕ್ರಮನ ಬಂದ್ ಮಾಡ್ತೀರಿ ನಮ್ಮ ಮರಳು ದಂಧೆನ ಅಂತೇಳಿ ಅವ್ರು ಕ್ವಶನ್ ಮಾಡ್ತಾರಂತಂದರೆ ನಿಜವಾಗ್ಲೂ ಭಾಳ ಬೇಸರ ಅನಿಸ್ತದೆ. ಒಬ್ಬ ಶಾಸಕರಾಗಿ ನಾವು ಅಲ್ಲಿ ಏನು ಮಾಡಬೇಕು ಅಂತನ್ನೋಂಥದ್ದು ಅವರಿಗೆಲ್ಲ ಅಧಿಕಾರಿಗಳು ಬೆಂಬಲ ಕೊಡ್ತಾರೆ. ಇವತ್ತು ತಹಸೀಲ್ದಾರ್ ಅವರು, ಮರಳು ಸಮಿತಿ ಒಂದು ಸದಸ್ಯರು, ಅವರೆಲ್ಲರೂ ಸೇರಿ ಅವರಿಗೆಲ್ಲ ಶಾಮೀಲಾಗಿ ಇವತ್ತು ಅಲ್ಲಿ ಈ ಥರ ಘಟನೆಗಳು ನಡೆಯೋದಕ್ಕಾಗಿದೆ ಕೆಲ ಸರ್ಕಾರನೇ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಬೆದರಿಕೆ ಹಾಕಿದ್ದಾರೆ ತಮಗೆ, ಅವ್ರ ವಿರುದ್ಧವಾಗಿ ಕೂಡ ತಾವು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದೀರಾ, ಕ್ರಮ ಕೈಗೊಳ್ಳುವಂತೆ ದೂರನ್ನು ನೀಡಿದ್ದೀರಾ. ಸೊ ಯಾರು ಇದ್ರ ಮುಖ್ಯ ಅಂದ್ರೆ ಕಿಂಗ್ ಪಿನ್ ಯಾರು ಅಂತ? ಈಗ ನಮ್ಮ ಗೃಹ ಸಚಿವರೇ ಸೆಷನ್ನಲ್ಲಿ ಉತ್ತರ ಕೊಡೋಂಥ ಸಂದರ್ಭದಲ್ಲಿ ಅವ್ರ ಬಾಯಿಂದನೇ ಅವ್ರು ಏನು ಹೇಳ್ತಾರಂದರೆ, ದೊಡ್ಡ ದೊಡ್ಡ ಕೈಗಳದವ, ಇವು ಭಾರಿ ಇದಕ್ಕೊಂದು ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋಂಥದ್ದು ನಾವು ನೋಡ್ತೀವಿ, ಮೀಟಿಂಗ್ ಕರಿತೀವಿ, ಹಂಗ ಹಿಂಗ ಅಂತ ಅವ್ರು ಹೇಳ್ತಾರಂದಾಗ ನಮಗೆ ಇನ್ನಿಷ್ಟು ಭಯ ಆಗಕತ್ತೆ. ದೊಡ್ಡ ದೊಡ್ಡ ಕೈ ಅಂದ್ರೆ ಅವು ಯಾವುವು? ನಮ್ಮಲ್ಲಿ ಬಂದಂಥ ಕೆಲವು ದಂಧೆಕೋರರು ನೂರಾರು ಟಿಪ್ಪರ್ಗಳು ಇಟ್ಕೊಂಡು ಬೇರೆ ಬೇರೆ ರಾಜ್ಯಕ್ಕೆ, ಜಿಲ್ಲೆಗೆ ಅದನ್ನು ಮರಳು ಸಾಗಿಸೋಂಥವ್ರನ್ನ ನಮಗೆ ಪರಿಚಯ. ಅದನ್ನು ಬಿಟ್ಟರೆ ಇವರು ದೊಡ್ಡ ದೊಡ್ಡ ಕೈ ಅಂದಾಗ ಇನ್ನು ಗೃಹ ಸಚಿವರೇ ಹಿಂಗೆ ಅಂದ್ರಲ್ಲಪ್ಪ, ಇನ್ನೂ ಎಂಥ ದೊಡ್ಡ ಕೈ ಅದಾವನ್ನಂಥದ್ದು ಸಾಮಾನ್ಯರ ಕ್ವಶನ್ ಆಗಿದೆ. ಹಂಗಾಗಿ ಇದನ್ನು ಯಾರು ದೊಡ್ಡ ಕೈಗಳದವ ಅಲ್ಲಿ ಯಾರು ಅನ್ನೋಂಥದ್ದು ಅವರೇ ಇದನ್ನು ಸ್ಪಷ್ಟಪಡಿಸ್ಬೇಕು ಅನ್ನೋಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಕ್ಷೇತ್ರ ಶಾಂತಿಯುತವಾಗಿರಬೇಕು. ದೇವದುರ್ಗ ಹಿಂದುಳಿದ ತಾಲೂಕು, ಅದರಲ್ಲಿ ಶಾಂತಿ ನೆಮ್ಮದಿಯಿಂದ ನಮ್ಮ ರೈತರು, ನಮ್ಮ ಜನ, ಯುವಕರು, ವಿದ್ಯಾರ್ಥಿಗಳು, ಯಾಕಂದರೆ ರೋಡೆಲ್ಲ ಹಾಳಾಗಿ ಹೋಗ್ತಾವ. ಹಂಗಾಗಿ ಬಸ್ ಬಿದ್ದು ಸಾಕಷ್ಟು ಸಲ ಸಾವು ನೋವುಗಳಾಗ್ಯಾವ. ಇಂಥವೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಮನಿತನ ಬಂದು ದಬ್ಬಳಕೆ ಮಾಡ್ತಾರೆ. ಅದಕ್ಕೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಿಂದಿರ್ತಾರೆ. ಕಂಪ್ಲೇಂಟ್ ಆದ್ರೂ ಅವರು ರಾಜರೋಷವಾಗಿ ಅಡ್ಡಾಡೋದನ್ನು ಇವ್ರು ಹಿಡಿದು ಕೂಡ್ಸೋಕ್ಕಾಗೋದಿಲ್ಲ ಅಂತಂದರೆ ಎಷ್ಟು ದೊಡ್ಡ ಕೈಗಳದವನ್ನಂಥದ್ದು ಸರ್ಕಾರ ಮತ್ತು ಇಲಾಖೆ ಹೇಳ್ಬೇಕು ಸರ್. ಸ್ವತಃ ರಾಜ್ಯದ ಗೃಹ ಸಚಿವರೇ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ನಿಜವಾಗ್ಲೂ ಇದು ಯಾರ ಕೈಯಾಗದನ್ನಂಥದ್ದು ಗೊತ್ತಿಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಗೃಹ ಸಚಿವರ ಕೈಯಾಗದ, ಏನು ಸರ್ಕಾರ ಪೊಲೀಸರ ಕೈಯಾಗದಾರ ಅನ್ನೋಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಆಗ್ಯದ. ಇದಕ್ಕೆ ಅವರೇ ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಒಂದು ಸರ್ಕಾರ ಇದು ಬಹುಮತದಿಂದ ಸಾಕಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿ ಹೊತ್ತು ಸೀನಿಯರ್. ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ 2ನೇ ಸಲ ಮುಖ್ಯಮಂತ್ರಿ ಆದವರು, ಮತ್ತು ಗೃಹ ಸಚಿವರು ಕೂಡ ಯಾವಾಗಲೂ ಗೃಹ ಇಲಾಖೆನ ಅವರು ಇದು ಮಾಡ್ಕೊಂಡು ಬಂದು, ಈ ಸಲ ಯಾಕೆ ಅವರು ಈ ಥರ ಹೇಳ್ತಾರಂದರೆ ನಮಗೆ ಆತಂಕ ಸೃಷ್ಟಿ ಆಗ್ತದೆ. ಅವರೇ ಗೃಹ ಸಚಿವರೇ ಇದನ್ನು ಹೊಣೆ ಹೊತ್ತು ನಿಜವಾಗ್ಲೂ ಬೇರೆ ಯಾವುದೇ ಶಾಸಕರಿರಲಿ, ಬೇರೆ ಯಾವುದೇ ಪಕ್ಷದ ಶಾಸಕರಿರಲಿ, ಎಲ್ಲ ಪಕ್ಷದ ಶಾಸಕರಿಗೆ ಗೌರವದಿಂದ ನಡೆಸ್ಕೋಬೇಕು. ಯಾಕಂದರೆ ಅಧಿಕಾರಿಗಳು ರಾಜಕಾರಣ ಮಾಡೋದು ಬಿಟ್ಟು ಅವ್ರವ್ರ ಇಲಾಖೆ ಕೆಲಸಗಳನ್ನು ಮಾಡಬೇಕು ಅನ್ನೋಂಥದ್ದು ನಾನು ಒತ್ತಾಯ ಮಾಡ್ತೀನಿ. ಓಕೆ, ತಾವೀಗ ಅಕ್ರಮ ಅನ್ನೋದ್ರ ವಿರುದ್ಧವಾಗಿ, ಅಕ್ರಮ ದಂಧೆ ಏನಿದೆ ಅದ್ರ ವಿರುದ್ಧವಾಗಿ ಸಮರವನ್ನು ಸಾರಿದ್ದೀರಾ. ಇಸ್ಪೀಟ್ ಇರ್ಬೋದು, ಮಟ್ಕ ಇರ್ಬೋದು, ಮರಳು ದಂಧೆ ಇರ್ಬೋದು, ಬೇರೆ ಈಗ ಮರಳು ದಂಧೆ ವಿಚಾರಕ್ಕೆ ಒಂದಕ್ಕೆ ಕೈ ಹಾಕಿದ್ದಕ್ಕೆ ಅವರುಗಳು ಒಂದಷ್ಟು ಜನ ಏನು ಸ್ಟೇಷನ್ ಸೇರಿದ್ರು, ಒಂದಷ್ಟು ಜನರ ಮೇಲೆ ಏನು ದೂರ ಆಯಿತು, ಅದಕ್ಕೆ ಈ ರೀತಿಯಾದಂಥ ಬೆದರಿಕೆ ಕರೆ ಬರ್ತಾ ಇದೆ ತಮಗೆ, ಅಥವಾ ಬೆದರಿಕೆ ಬಂದು ಮನೆಗೆ ಬಂದು ಬೆದರಿಕೆ ಹೊಡ್ತಾ ಇರುವಂಥದ್ದು ಬೇರೆ ಯಾವುದಾದ್ರು, ಅಂದರೆ ಈಗ ಉದಾಹರಣೆಗೆ ಮಟ್ಕ ಅಥವಾ ಇಸ್ಪಿಟ್ಟು ಅವ್ರ ಕಡೆಯಿಂದ ಯಾರಾದರೂ ಬಂದಿದ್ರೆ ಮೇಡಮ್ ತಮಗೆ ಬೆದರಿಕೆ ಕರೆ ಅಥವಾ ಏನಾದರೂ ಮನೆಗೆ ಬರುವಂಥ ಪ್ರಯತ್ನ ಮಾಡಿದ್ರಾ? ಸರಿ, ಏನು ಅವಲ್ಲ ನಾವು ಹೇಳಿದ್ವಲ್ಲ, ಇದೆಲ್ಲ ಒಂದೇ ಮೂಲ.
ಒಂದೇ ಮೂಲ ಒಂದೇ ಮೂಲ ಎಲ್ಲನೂ ಇಸ್ಪಿಟ್ಟಾಡಿಸ್ತಾರ. ನಿನ್ನೆ ರಾತ್ರಿ ಇಷ್ಟೆಲ್ಲ ಆದಮೇಲೆ ಒಬ್ಬರು ಫೋನ್ ಮಾಡ್ತಾರ, ಮೇಡಮ್ ನಾವು ಇಲ್ಲಿ ಇದು ಏನಂತಾರೆ ಇಸ್ಪಿಟ್ ಆಡ್ಸಕತ್ತಾರ, ನಾವು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದರೆ ನೀನು ಹೋಗಪ್ಪ ಅಲ್ಲಿಂದ GPS ಹಾಕು, ಅಲ್ಲಿ ಯಾರ್ಯಾರ ಹೇಳು ಹಿಂಗೆಲ್ಲ ಕೇಳ್ತಾರೆ ಮೇಡಮ್. ನಾವು ಹೋದ್ರೆ ಬಡಿತಾರ. ಆದರೆ ಪೊಲೀಸ್ ಇಲಾಖೆ ಇದು ಈ ರೀತಿ ಕ್ವಶನ್ ಮಾಡೋದು ನೋಡಿದರೆ ನಾವೇನು ಮಾಡೋಣ ಅಂತ ಅಮಾಯಕರು ಹೇಳಿಕೆಂತಾರ. ಮತ್ತು ಅದಲ್ಲದೆ ಅಲ್ಲಿ ಮತ್ತೆ ಕುರಿಗಳ ಕಳ್ತನ ಆಗ್ತಾವ, ಮಹಿಳೆಯರ ವಸ್ತುಗಳು ಕಳ್ತನ ಆಗ್ತಾವ, ಮನೆಗಳು ಕಳ್ತನ ಆಗ್ತಾವ, ಹಾಸ್ಪಿಟ್ಲ್ ಇರೋಂಥ ವಸ್ತುಗಳು ಕಳ್ತನ ಆಗ್ತಾವ. ಇದೆಲ್ಲ ಆಗ್ತವಂದ್ರೆ ಇಲಾಖೆ ಕೈ ಕಟ್ಕೊಂಡು ಕುಂತದನ ಅಂತದ್ದು. ಯಾಕಂದರೆ ವರ್ಷಕ್ಕೊಂದು 100 ಕೇಸನ್ನು ಲೆಕ್ಕದಾಗ ಅವರು ಟಾರ್ಗೆಟ್ ಮಾಡಿ ನಾವು 100 ಕೇಸ್ ಹಾಕಿವಲ್ಲ ಅಂತ. ದಿನ 100 ಕೇಸ್ ಹಾಕ್ಬೋದು ಮನಸ್ಸು ಮಾಡಿದರೆ, ದಿನ 100 ಪ್ರಕರಣಗಳಲ್ಲಿ ನಡಿತೇವ. ಇಷ್ಟೆಲ್ಲ ಇದು ನಡಿತೇವೆ ಅಂದಾಗ ಇದು ಸರ್ಕಾರಕ್ಕೆ ಅಕ್ರಮವಾಗಿ ಏನು ಬರ್ತದಲ್ಲ ಇದನ್ನು ಪಾಪದ ಹಣ, ಅದೆಲ್ಲ ಸರ್ಕಾರಕ್ಕೆ ಹೋಗ್ತದನ್ನ ಅನ್ನೋ ಅನುಮಾನ ನಮಗೆ ಬರಕತ್ತದ ಸರ್. ಈಗ ಕ್ಷೇತ್ರದ ಜನತೆಗೆ ಈ ರೀತಿಯಾದಂಥ ಎಲ್ಲ ವಿಚಾರಗಳು ನಡೀತಾ ಇರೋದ್ರಿಂದ ಏನು ಭರವಸೆ ಅಥವಾ ಏನು ವಿಶ್ವಾಸ ಕೊಡೋಕ್ಕೆ ಬಯಸ್ತೀರಾ ಅಂತಂದ್ರೆ ಯಾವ ರೀತಿಯಾದಂಥ ಭರವಸೆ ಕೊಡ್ತೀರಾ ಜನಕ್ಕೆ? ಕೊನೆ ಉಸಿರಿರೋವರೆಗೂ ದೇವದುರ್ಗ ಕ್ಷೇತ್ರದ ಜನರಿಗೆ ಮತ್ತು ನನ್ನ ತಾಲೂಕಿಗೆ ಯಾವುದೇ ಅನ್ಯಾಯ ಅಕ್ರಮಗಳಾಗಲಾರ್ದಂಗೆ ನಾನು ಹೋರಾಟ ಮಾಡ್ತೀನಿ. ನೀವು ಕೊಟ್ಟಂಥ ಒಂದು ಮತದಿಂದ ನಾನು ಇವತ್ತು ಒಂದು ಸೇವಕಳಾಗಿ ಶಾಸಕಳಾಗಿ ಕೆಲಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹೆದರೋದಿಲ್ಲ. ನಿಮ್ಮ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರೋವರೆಗೂ ಕೂಡ ನಾನು ಹೆದರೋದಿಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ. ಎಂಥ ಗೊಡ್ಡ ಬೆದರಿಕೆ ಬಂದರೂ ಕೂಡ ನಾನು ಹೆದರಲ್ಲ ಅಂತ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಕಾನೂನು ಹೋರಾಟ ಇರ್ಬೋದು, ಮುಂದಿನ ನಡೆ ಏನು ಅಂತ, ಅಥವಾ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹವನ್ನು ಮಾಡ್ತೀರಿ? ಸರ್, ನಾನು ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀನಿ ಅಂದರೆ, ಒಬ್ಬರು ಶಾಸಕರಿಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಕೈ ತೊಳ್ಕೋದು ಬೇಡ, ನನ್ನ ಕ್ಷೇತ್ರಕ್ಕೆ ರಕ್ಷಣೆ ಕೊಡಲಿ. ನನ್ನಲ್ಲಿ ಇವತ್ತಿನ ದಿನ ನನಗೆ ಮರಳಿನ ಅವಶ್ಯಕತೆ ಅದ. ಸರ್ಕಾರಿ ಕೆಲಸಗಳು ನಡೆದವ, ಮನೆಗಳು ಕಟ್ಟಿಗೆಂತಾರ ಬಡವರೆಲ್ಲ. ಇಂಥವೆಲ್ಲ ಈ ಪಂಚಾಯತಿಯಿಂದ ಮನೆಗಳು ಇಂಥವೆಲ್ಲ ಕೆಲಸಗಳು ಆಗ್ತಿರ್ತಾವೆ. ಅದಕ್ಕೆ ನ್ಯಾಯಯುತವಾಗಿ ರಾಯಲ್ಟಿಲಿಂದ ಒಂದು ಮರಳು ಕೊಡಲಿ. ಅದಲ್ದೇ ಟ್ರ್ಯಾಕ್ಟರ್ಗಳಿಗೆ ಕೂಡ ಅವರು ಒಂದು ಟ್ರ್ಯಾಕ್ಟರ್ ತೊಗೊಂಬಂದು ಅವರು ಏನು ಒಂದು ಮರಳು ಒಂದು ಗಾಡಿ ತಂದರೆ ಒಂದು ಮನೆಗೆ ಒಂದು ಕೆಲಸ ಮಾಡೋಕ್ಕೆ ತರ್ತಿರ್ತಾರೆ. ಟ್ರ್ಯಾಕ್ಟರ್ದವರು ಅಮಾಯಕರ ಮೇಲೆ ಓಡಾಡಿಸಿ ಕೇಸ್ಗಳು ಹಾಕಿ ಅವರು ಟ್ರ್ಯಾಕ್ಟರ್ದವ್ರಿಗೆ ತೊಂದರೆ ಕೊಟ್ಟು ಅವರಿಗೆ ನನ್ನ ಮೇಲಿರೋಂಥ ಪ್ರೀತಿನ ಕಡಿಮೆ ಮಾಡಬೇಕನ್ನೋಂಥದ್ದು ಇದು ಸರ್ಕಾರದ ಉದ್ದೇಶ ಆಗ್ಯದ. ಹಂಗಾಗಿ ನಾನು ಕೂಡ ನಮ್ಮ ರೈತರ ಜೊತೆ ಇದ್ದೀನಿ. ನಾನು ಇವತ್ತು ಒಂದು ಟೋಲ್ ಆದಂದರೆ ಅಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿ ಕೂಡ್ಸ್ಯಾರ. ಆ ಟೋಲಿಗೆ ಬಡವರೇ ಅಡ್ಡಾಡ್ತಾರೆ. ನಮ್ಮಲ್ಲಿ 40 ಕಿಲೋಮೀಟ್ರ್ದಾಗ 2 ಟೋಲ್ಗಳಾಗ್ಯಾವ. ಅದು ಕಾನೂನು ಬಾಹ್ಯವಾಗಿ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನಿಸವಲ್ದು. ರಸ್ತೆ ಮಧ್ಯದಲ್ಲಿ ರಾತ್ರಿ ಇಡೀ ನಾನು ಹೋರಾಟ ಮಾಡಿದೆ. ಒಬ್ಬ ಮಹಿಳೆ ಶಾಸಕಳು ಸರ್ಕಾರಕ್ಕೆ ಕನಕರ ಬರಲಿಲ್ಲ. ಆದರೆ ಅಲ್ಲಿ ಒಂದು ಟೀಮ್ ರೆಡಿ ಮಾಡಿ, ಒಂದು ಸಮಿತಿ ರೆಡಿ ಮಾಡಿ ಅವರಿಗೆ ರಕ್ಷಣೆ ಕೊಡಕತ್ತಾರ. ಅದರಿಂದ ಯಾರಿಗೆ ಲಾಭ? ಇವತ್ತು ಇಂಥ ಒಂದು ಸಣ್ಣತನದ ಕೆಲಸಗಳು ಅವ್ರು ಮಾಡ್ತಾರೆ ಅಂತಂತಂದರೆ ಅದನ್ನು ಪ್ರತಿಭಟಿಸಿದಂಥ ನನ್ನಿಂದ ಇರೋರಿಗೆ ಮನೆಗೆ ಚಾ ನೀರು ಕೊಡೋರಿಗೆ ಮೇಲೆ ಸಹ 30-40 ಕೇಸ್ಗಳು ಹಾಕಿ ಬುಕ್ ಮಾಡ್ಯಾರ. ಅಂದರೆ ನಾನು ಹೋದ್ರೆ ಇವರಿಂದ ಬೆಂಬಲಕ್ಕೆ ಬರಬಾರ್ದು ಅನ್ನೋಂಥದ್ದು ಕೂಡ ಅದು ಮಾಡ್ತಾರೆ. ಆದರೆ ನನ್ನ ಜನ ಹಂಗಿಲ್ಲ. ಎಂಥದೇ ಹೋರಾಟಕ್ಕೆ ನನ್ನ ಜೊತೆ ಸಿದ್ಧರಾಗಿರ್ತಾರೆ. ನಾನು ಅವರಿಗಾಗಿ ನಾನು ಇರ್ತೀನಿ, ನನಗಾಗಿ ಅವ್ರು ಅದಾರೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ದೇವದುರ್ಗ ಶಾಸಕಿಯಾಗಿರುವಂತಹ ಕರೆಮ್ಮ ನಾಯ್ಕ ಅವರ ಮಾತು ಕೇಳಿದ್ರಲ್ಲ. ಒಟ್ಟಾರೆಯಾಗಿ ಅಕ್ರಮ ದಂಧೆ ಅಥವಾ ಅಕ್ರಮ ಮರಳುಗಾರಿಕೆ ಏನಿದೆ, ಅಕ್ರಮವಾಗಿ ಏನೇ ನಡೀತಿದ್ರು ಕೂಡ ಅದ್ರ ವಿರುದ್ಧವಾಗಿ ಸಮರವನ್ನು ಸಾರಿರುವಂಥವರು ದೇವದುರ್ಗ ಶಾಸಕಿಯಾಗಿರುವಂತಹ ಕರೆಮ್ಮ ನಾಯ್ಕ ಅವರು. ಆದರೆ ಅವರಿಗೆ ಈ ರೀತಿಯಾದಂಥ ಕೊಲೆ ಬೆದರಿಕೆ ಇರ್ಬೋದು ಅಥವಾ ಮನೆಗೆ ನುಗ್ಗಿ ಹೆದರಿಸುವಂಥ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಈ ಬಗ್ಗೆ ಅವರು ಇನ್ನಷ್ಟು ಕಾನೂನು ಹೋರಾಟ ಮಾಡ್ತೀನಿ ಅಂತ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.